ಹಾಯ್ ನಮಸ್ಕಾರ. ನಾನು ಕುಸುಮ. ವೆಲ್ಕಮ್ ಟು ಫ್ಯಾಸಿನೇಟ್ ಗಾರ್ಡನರ್. ಇವತ್ತಿನ ವಿಡಿಯೋದ್ರಲ್ಲಿ ನನ್ನ ಟೆರೆಸ್ ಗಾರ್ಡನಲ್ಲಿ ನಾನು ಹೀರೆಕಾಯಿ ಬೀಜಗಳನ್ನ ಹೆಂಗೆ ಬೇಗನೆ ಜರ್ಮಿನೇಟ್ ಮಾಡ್ತೀನಿ ಅಂತ ನೀವು ಈ ವಿಡಿಯೋದ್ರಲ್ಲಿ ನೋಡ್ಬೋದು. ನಾನು ಇದರಲ್ಲಿ ಒಂದು 5 ಬೀಜಗಳನ್ನ ಮಾತ್ರನೇ ಜರ್ಮಿನೇಟ್ ಮಾಡ್ತಾ ಇರೋದು. ಇವಾಗ ಇಲ್ಲಿ ನೀವು ನೋಡ್ಬೋದು, ನಾನು 5 ಬೀಜಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ 5 ಹೀರೆಕಾಯಿ ಬೀಜಗಳನ್ನ ನಾನು ಇವಾಗ ಕಪ್ಪಲ್ಲಿ ಹಾಕಿ ನೀರು ಹಾಕ್ತಾ ಇದ್ದೀನಿ. ನಾವು ನಾರ್ಮಲಾಗಿ ಏನು ನೀರು ಯೂಸ್ ಮಾಡ್ತೀವೋ ಅದೇ ನೀರು ಹಾಕ್ತಾ ಇರೋದು. ಈ ಬೀಜಗಳು 24 ಗಂಟೆ ನೀರಲ್ಲಿ ಚೆನ್ನಾಗಿ ನೆನಿಬೇಕು. ಇಲ್ಲಿ ನೀವು ನೋಡ್ಬೋದು, ಹೀರೆಕಾಯಿ ಬೀಜಗಳು ಮೇಲೆ ತೇಲ್ತಾ ಇದೆ. ಇದನ್ನು ಬೀಜಗಳನ್ನ ಟಚ್ ಮಾಡಿದ ತಕ್ಷಣವೇ ಅದು ಕೆಳಗಡೆ ಹೋಗಿ ಕುತ್ಕೊಳುತ್ತೆ ನೀರಲ್ಲಿ. ಬೀಜಗಳು ಚೆನ್ನಾಗಿ ಬಲ್ತಿದ್ರೆ ಮಾತ್ರನೇ ತಳದ್ರಲ್ಲಿ ಹೋಗಿ ಕುತ್ಕೊಳುತ್ತೆ. ಒಂದೊಂದು ಬೀಜಗಳು ನೀರಲ್ಲಿ ಚೆನ್ನಾಗಿ ನೆನೆದ ಮೇಲೆ ತಳದ್ರಲ್ಲಿ ಹೋಗುತ್ತೆ. 24 ಗಂಟೆ ನೀರಲ್ಲಿ ಹೀರೆಕಾಯಿ ಬೀಜಗಳು ಚೆನ್ನಾಗೇ ನೆಂದಿದೆ. ಇಲ್ಲಿ ನೀವು ನೋಡ್ಬೋದು, ನಾವು ಹಾಕಿರೋವಾಗಿ ಹೀರೆಕಾಯಿ ಬೀಜಗಳ ಸೈಜು ಮತ್ತು ಇವಾಗ ನೆಂದಿರೋದಕ್ಕೆ ಹೀರೆಕಾಯಿ ಬೀಜಗಳು ಸ್ವಲ್ಪ ದೊಡ್ಡದಾಗಿದೆ. ಇದು ಒಂದೊಳ್ಳೆ ಸೈನು ಹೀರೆಕಾಯಿ ಬೀಜಗಳು ಚೆನ್ನಾಗೇ ನೆಂದಿದೆ ಅನ್ನೋದಕ್ಕೆ. ಇಲ್ಲಿ ನಾನು ಒಂದು ಕಾಟನ್ ಬಟ್ಟೆ ತಗೊಂಡಿದ್ದೀನಿ. ನೀವು ಬೇಕಾದರೆ ಟಿಶ್ಯೂ ಪೇಪರ್ ಕೂಡ ಯೂಸ್ ಮಾಡ್ಬೋದು. ನಾನು ಕಾಟನ್ ಬಟ್ಟೆನ ಒಂದು ಸತಿ ಜರ್ಮಿನೇಟ್ ಆದಮೇಲೆ ಬೀಜಗಳನ್ನ ಮತ್ತೆ ವಾಶ್ ಮಾಡಿ ಅದನ್ನು ಮತ್ತೆ ರೀಯೂಸ್ ಮಾಡ್ತಾ ಇರ್ತೀನಿ. ಕಾಟನ್ ಬಟ್ಟೆನ ಇವಾಗೆ ನಾನು ನೀರಲ್ಲಿ ಅದುತ್ತಾ ಇದ್ದೀನಿ. ಕಾಟನ್ ಬಟ್ಟೆಯಲ್ಲಿರೋ ನೀರನ್ನ ಫುಲ್ಲು ತೆಗಿಯೋಕ್ಕೆ ಹೋಗಬಾರ್ದು. ನಾವು ಕಾಟನ್ ಬಟ್ಟೆನ ಹಿಂಗೆ ಪ್ರೆಸ್ ಮಾಡಿದ್ರೆ ಡ್ರಾಪ್ಸ್ ಆಗಿ ನೀರು ಬೀಳ್ತಾ ಇರಬೇಕು. ಅಷ್ಟು ತೇವಾಂಶ ಕಾಟನ್ ಬಟ್ಟೆಯಲ್ಲಿ ಇರಬೇಕು. ಕಾಟನ್ ಬಟ್ಟೆನ ಇವಾಗ ನೀಟಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇವಾಗೆ 24 ಗಂಟೆ ನೀರಲ್ಲಿ ನೆಂದಿದ್ದ ಹೀರೆಕಾಯಿ ಬೀಜಗಳನ್ನ ನಾನು ಒಂದೊಂದಾಗಿ ಇಟ್ಕೊತಾ ಇದ್ದೀನಿ. ಒಂದು ಕೆಳಗಡೆ ಲೇಯರಲ್ಲೂ ಬಟ್ಟೆ ಇರಬೇಕು, ಮೇಲೆ ಕೂಡ ಫೋಲ್ಡ್ ಮಾಡಿ ತೇವಾಂಶ ಇರಬೇಕಾಗುತ್ತೆ. ಹಿಂಗೆ ಫೋಲ್ಡ್ ಮಾಡಿ ನಾನು ಒಂದು ಪ್ಲಾಸ್ಟಿಕ್ ಡಬ್ಬದ್ರಲ್ಲಿ ಇಡ್ತಾ ಇದ್ದೀನಿ. ಪ್ಲಾಸ್ಟಿಕ್ ಡಬ್ಬದ್ರಲ್ಲೂ ಇಡ್ಬೋದು, ಇಲ್ಲಾಂದರೆ ಪ್ಲಾಸ್ಟಿಕ್ ನಾರ್ಮಲ್ ಕವರ್ಸ್ ಬರುತ್ತೆ ಅದರಲ್ಲೂ ಇಡ್ಬೋದು. ಬೀಜಗಳಿಗೆ ನಾವು ಯಾವಾಗೂ ಅಷ್ಟೇ ಕಾಟನ್ ಬಟ್ಟೆ ಮೇಲೆ ಮತ್ತು ಕೆಳಗಡೆ ಅದಕ್ಕೆ ತೇವಾಂಶವಾಗಿ ಇರೋ ಹಂಗೆ ನಾವು ನೋಡ್ಕೊಬೇಕು. ಮತ್ತು ಈ ಪ್ಲಾಸ್ಟಿಕ್ ಡಬ್ಬದ್ರಲ್ಲಿ ಯಾವುದೇ ಥರ ಗಾಳಿ ಆಡ್ದಿರೋ ಹಂಗೆ ನೋಡ್ಕೊಬೇಕು. ಈ ಪ್ಲಾಸ್ಟಿಕ್ ಡಬ್ಬನ ನಾನು ತುಂಬಾ ತಣ್ಣಗಿರೋ ಅಂಥ ಜಾಗದ್ರಲ್ಲಿ ಇಡ್ತೀನಿ. ಸ್ವಲ್ಪ ಕತ್ಲಾಗಿರೋ ಜಾಗದ್ರಲ್ಲಿ ಇಟ್ಟರೆ ಬೀಜಗಳು ತುಂಬಾ ಬೇಗ ಜರ್ಮಿನೇಟ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, 2 ದಿವಸದಲ್ಲಿ ಹೀರೆಕಾಯಿ ಬೀಜ ಒಂದು ಜರ್ಮಿನೇಟ್ ಆಗಿದೆ. ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ನೀವು ನೋಡ್ಬೋದು. ಮಿಕ್ಕಿರೋ ಬೀಜಗಳು ಇನ್ನೂ ಜರ್ಮಿನೇಟ್ ಆಗಿಲ್ಲ. ಮತ್ತು ಅದನ್ನು ಹಂಗೆ ಕ್ಲೋಸ್ ಮಾಡಿ ಇಡ್ತೀನಿ. ಯಾವಾಗೂ ಅಷ್ಟೇ ಒಂದೊಂದು ಜರ್ಮಿನೇಟ್ ಬೇಗ ಆಗುತ್ತೆ, ಒಂದೊಂದು ಆಗಲ್ಲ. ಅದು ಸೇಮ್ ಪ್ರಾಸೆಸ್ನ ರಿಪೀಟ್ ಮಾಡಬೇಕು. ನೀರೇನಾರ ಕಡಿಮೆ ಆಗಿದರೆ ಸ್ವಲ್ಪ ಸ್ಪ್ರೇ ಬಾಟ್ಲಲ್ಲಿ ನೀರನ್ನ ಸ್ಪ್ರೇ ಮಾಡಿ, ಇಲ್ಲ ಅಂದರೆ ನಾರ್ಮಲಾಗೆ ಹಂಗೆ ಬಾಕ್ಸ್ನ ಕ್ಲೋಸ್ ಮಾಡಿ ಇಡೋದು. ಇವಾಗ ಜರ್ಮಿನೇಟ್ ಆಗಿರೋ ಬೀಜನ ನಾಟ್ಕೊಳ್ಳೋಣ. ನನ್ನ ಟೆರೆಸ್ ಗಾರ್ಡನಲ್ಲಿ ನಾನು ಕಿಚನ್ ವೇಸ್ಟ್ ಕಂಪೋಸ್ಟ್ ಲೇಯರ್ ಮೆಥಡಲ್ಲೇ ಮಾಡ್ಕೊಂಡಿದ್ದೆ. ಆ ಮಣ್ಣಲ್ಲೇ ಇವತ್ತು ಕೂಡ ಈ ಬೀಜಗಳನ್ನ ನಾಟ್ಕೊತಾ ಇರೋದು. ಇಲ್ಲಿ ನೀವು ಬೇಷನಲ್ಲಿ ನೋಡ್ಬೋದು, ಅದು ಮೇಲೆವರೆಗೂ ಕಸ ಹಾಕಿ ಮಣ್ಣು ಹಾಕಿದ್ರು ಕೂಡ ಅದು ಕಂಪೋಸ್ಟ್ ಆಗ್ತಾ ಹಂಗೆ ಕೆಳಗಡೆ ಹೋಗ್ತಾ ಇರುತ್ತೆ. ಇದು ಕಂಪೋಸ್ಟ್ ಟೀ. ನನ್ನ ಟೆರೆಸ್ ಗಾರ್ಡನಲ್ಲಿ ಯಾವಾಗೂ ನಾನು ಕಂಪೋಸ್ಟ್ ಟೀನ ಯಾವುದೇ ಥರ ವೇಸ್ಟ್ ಮಾಡ್ದಿರ ಹಿಂಗೆ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ಇದನ್ನು ಗಿಡಗಳಿಗೆ ಲಿಕ್ವಿಡ್ ಫರ್ಟಿಲೈಸರ್ ಆಗಿ ಕೊಟ್ಟರೆ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ. 1:5 ರೇಷಿಯೋ ಅಲ್ಲಿ ಗಿಡಗಳಿಗೆ ಕೊಡಬೇಕು. ಇದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಅದರಿಂದ ನಾವು ಡೈರೆಕ್ಟಾಗಿ ಗಿಡಗಳಿಗೆ ಕೊಡಬಾರ್ದು. ಒಂದು ಸತಿ ಮಣ್ಣನ್ನೆಲ್ಲ ಲೂಸ್ ಮಾಡ್ಕೊಂಡಿದ್ದೀನಿ. ಇವಾಗೆ ಹೀರೆಕಾಯಿ ಬೀಜನ ನಾಟ್ಕೊಳ್ಳೋಣ. ಯಾವಾಗೂ ಹೀರೆಕಾಯಿ ಬೀಜ ಮೊಳಕೆ ಬಂದಿರೋದನ್ನು ನಾವು ಮಣ್ಣು ಒಳಗಡೆ ಇಡಬೇಕು. ಬೀಜನ ನಾವು ಹಿಂಗೆ ಸ್ಟ್ರೈಟಾಗಿ ಇಡಬೇಕು. ನಾನಿಲ್ಲಿ ನಿಮಗೆ ಕ್ಲಿಯರಾಗೆ ತೋರಿಸ್ತಾ ಇದ್ದೀನಿ ನೋಡಿ. ಹಿಂಗೆ ಇಡೋದ್ರಿಂದ ತುಂಬ ಬೇಗನೆ ಮಣ್ಣಲ್ಲಿ ಬೀಜ ನಾಟ್ಕೊಳುತ್ತೆ. ನಾವು ಉಲ್ಟಾ ಪಲ್ಟಾ ಮಾಡಿ ಇಕ್ಕಿದ್ರೆ ಬೀಜ ವೇಸ್ಟ್ ಆಗಿಬಿಡುತ್ತೆ, ಅದು ಬೆಳೆಯಲ್ಲ, ಸತ್ತು ಹೋಗ್ಬಿಡುತ್ತೆ. ಅದರಿಂದ ನೀವು ಇಲ್ಲಿ ನೋಡಿಕೊಂಡು, ನಿಮಗೆ ಗೊತ್ತಿಲ್ಲ ಅಂದರೆ ಒಂದು ಸತಿ ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಿದ್ರೆ ಓಕೆ. ಬೀಜ ನಾಟ್ಕೊಂಡ್ಮೇಲೆ ಡೈಲಿ ಇದಕ್ಕೆ ನೀರು ಹಾಕ್ತಾ ಇರಬೇಕು.
ಇಲ್ಲಿ ನೀವು ನೋಡ್ಬೋದು ಹೀರೆಕಾಯಿ ಬೀಜ ಎಷ್ಟು ಜರ್ಮಿನೇಟ್ ಆಗಿದೆ ಅಂತ. ನಾನು ಬರೀ 2 ದಿವಸ ಅಷ್ಟೇ ಅದು ಬಾಕ್ಸ್ ತೆಗೆದು ನೋಡಿಲ್ಲ. ಆ್ಯಕ್ಚುಲಿ ನಾನು ಮರ್ತೋಗ್ಬಿಟ್ಟಿದ್ದೆ. ಅಷ್ಟೊತ್ತಿಗೆ ಇನ್ನೊಂದು ಬೀಜ ಜರ್ಮಿನೇಟ್ ಆಗಿ ಅದು ಆಲ್ರೆಡಿ ಇದು ಕಾಟನ್ ಬಟ್ಟೆ ತೇವಾಂಶವಾಗಿ ಇರೋದ್ರಿಂದ ಅದು ರೂಟ್ಸ್ ಎಲ್ಲ ನೀಟಾಗಿ ಬೆಳ್ಕೊಂಡಿದೆ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ಫಸ್ಟು ಹೀರೆಕಾಯಿ ಬೀಜನ ಜರ್ಮಿನೇಟ್ ಆಗಿದ್ದನ್ನು ನಾಟ್ಕೊಂಡಿದ್ರಿ ಅಲ್ವಾ, ಅದು ಗಿಡವಾಗಿ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ. ಇವಾಗ ಇದನ್ನು ಕೂಡ ಸೇಮ್ ಅದೇ ಬೇಷನಲ್ಲೇ ನಾಟ್ಕೊತಾ ಇರೋದು. ನಾನು ಫಸ್ಟು ಹೀರೆಕಾಯಿ ಬೀಜ ಜರ್ಮಿನೇಟ್ ಆಗಿದ್ದನ್ನ ಬೀಜನ ಮೇಲೆ ಇಟ್ಟು ಮೊಳಕೆನ ಒಳಗಡೆ ಇಟ್ಟಿದ್ದೆ. ಆದರೆ ಇಲ್ಲಿ ಆಲ್ರೆಡಿ ಬೀಜ ತುಂಬ ಚೆನ್ನಾಗಿ ಜರ್ಮಿನೇಟ್ ಆಗಿ ರೂಟ್ಸು ಬೆಳೆದಿದೆ. ಇದು ಗಿಡ ಕೂಡ ಬೆಳೆದಿದೆ. ಅದರಿಂದ ಗಿಡನ ನಾನು ಮೇಲೆ ಫಸ್ಟು ಇಟ್ಟು ಬೀಜನ ಒಳಗಡೆ ಇಟ್ಟಿದ್ದೀನಿ. ಬೀಜದಿಂದ ಗಿಡ ಆಚೆ ಬಂದಿದ್ದೆ, ಅದರಿಂದ ಹಿಂಗೆ ನಾನು ಹಿಂಗಿಟ್ಟು ಅದನ್ನು ನಾಟ್ಕೊಂಡಿರೋದು. ಬೀಜಗಳನ್ನ ನಾಟ್ಕೊಳ್ಳೋವಾಗೆ ಅದ್ರ ಮೇಲೆ ಲೈಟಾಗೆ ಮಣ್ಣು ಹಾಕಬೇಕು. ಮಣ್ಣು ಹಾಕಿ ಪ್ರೆಸ್ ಮಾಡೋಕ್ಕೆಲ್ಲ ಹೋಗಬಾರ್ದು. ರೂಟ್ಸ್ ಇಲ್ಲಾಂದರೆ ಮೊಳಕೆಗಳು ಡ್ಯಾಮೇಜ್ ಆಗಿಬಿಡುತ್ತೆ. ಅದರಿಂದ ಸ್ವಲ್ಪ ಲೈಟಾಗಿ ಅದ್ರ ಮೇಲೆ ಮಣ್ಣು ಹಾಕಬೇಕು. ಮತ್ತು ಇದಕ್ಕೆ ಡೈಲಿ ನೀರು ಹಾಕಬೇಕು. ಒಂದು ಸತಿ ಹಾಕಿದ್ರೆ ಸಾಕು. ಇಲ್ಲಿ ಕೂಡ ನಾನು ನೀರಲ್ಲಿ ತುಂಬ ಜೋರು ಫೋರ್ಸಲ್ಲಿ ಹೊಡಿದಿರ ನೀರು ನಿಧಾನಕ್ಕೆ ಹಾಕಬೇಕು. ಇಲ್ಲಿ ನೀವು ನೋಡ್ಬೋದು ಹೀರೆಕಾಯಿ ಗಿಡಗಳು ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ಅಂತ. ಇವಾಗ ಈ ಬೇಷನ್ನಲ್ಲಿ 4 ಹೀರೆಕಾಯಿ ಗಿಡಗಳನ್ನ ಬೆಳೆಸ್ಬೋದು. 3 ಆ್ಯಕ್ಚುಲಿ ಬೆಳೆಸ್ಬೇಕಾಗಿರೋದು, ಆದರೆ ನಾನು 5 ಜರ್ಮಿನೇಟ್ ಆಗಿದೆ ಅಂತ ಇಲ್ಲಿ 4 ಗಿಡಗಳನ್ನೂ ನಾಟ್ಕೊತಾ ಇದ್ದೀನಿ. ಮಿಕ್ಕಿರೋದನ್ನು ನೆಕ್ಸ್ಟು 1 ದಿವಸ ಆದಮೇಲೆ 1 ದಿವಸ ಹಂಗೆ ಒಂದೊಂದು ಜರ್ಮಿನೇಟ್ ಆಗ್ತಾ ಇದೆ ಬೀಜಗಳು. ಟೆರೆಸ್ ಗಾರ್ಡನ್ ಇನ್ಫಾರ್ಮೇಟಿವ್ ಸ್ಮಾರ್ಟ್ ಟ್ರಿಕ್ಸ್ಗೋಸ್ಕರ ಫ್ಯಾಸಿನೇಟ್ ಗಾರ್ಡನರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವಾಗಲೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಯಾವುದೇ ಥರ ವೀಡಿಯೋಸ್ ಮಿಸ್ ಆಗಲ್ಲ. ನಾನು ಬೀಜಗಳಾಗಲಿ ಇಲ್ಲ ಅಂದರೆ ಯಾವುದನ್ನ ಗಿಡಗಳನ್ನ ಟ್ರಾನ್ಸ್ಪ್ಲ್ಯಾಂಟ್ ಮಾಡಬೇಕು ಅಂದರೆ ನಾನು ಸಂಜೆ ಟೈಮಲ್ಲೇ ಮಾಡ್ತೀನಿ. ಬಿಸಿಲಿರೋ ಟೈಮಲ್ಲಿ ನಾನು ಮಾಡೋಲ್ಲ. ಅದೊಂದು ವಿಷಯ ತುಂಬಾ ಇಂಪಾರ್ಟೆಂಟಾಗಿ ನೀವು ತಿಳ್ಕೊಬೇಕು. ಬಿಸಿಲಲ್ಲಿ ಏನಾರ ನಾವು ನಾಟ್ಕೊಳಕ್ಕೆ ಹೋದರೆ ಬೀಜ ಬೇಗ ಸತ್ತೋಗ್ಬಿಡುತ್ತೆ. ಆ ಟೆಂಪ್ರೇಚರು ಬೀಜ ತಡ್ಕೊಳಲ್ಲ. ಯಾಕಂದರೆ ನಾವು ಬೀಜನ ತುಂಬಾ ತಣ್ಣಗಿಟ್ಬಿಟ್ಟು ನಾವು ಡೈರೆಕ್ಟ್ ಅದನ್ನು ಸಡನ್ನಾಗಿ ಬಿಸಿಲಲ್ಲಿ ಇಡೋದ್ರಿಂದ ಟೆಂಪ್ರೇಚರ್ ಫ್ಲಕ್ಚುವೇಟ್ ಆಗುತ್ತೆ. ಮತ್ತು ಅದು ಬೀಜ ಬದುಕೋದು ಸ್ವಲ್ಪ ಡೌಟಲ್ಲಿರುತ್ತೆ. ಬೀಜಗಳು ಒಂದೊಂದು ಟೈಮ್ಗೆ ಒಂದೊಂದು ಜರ್ಮಿನೇಟ್ ಆಯಿತು ಅಂದರೂ ಕೂಡ ಹೀರೆಕಾಯಿ ಗಿಡಗಳು ತುಂಬ ಚೆನ್ನಾಗಿ ಬೆಳೀತಾ ಇದೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.